ಈ ವಿಡಿಯೋದಲ್ಲಿ ನಾವು ಇಂಡೆಕ್ಸ್ ಆಪ್ಷನ್ಸ್ ಹಾಗೂ ಸ್ಟಾಕ್ ಆಪ್ಷನ್ಸ್ ಬಗ್ಗೆ ನೋಡೋಣ. ಸಾಕಷ್ಟು ಟ್ರೇಡರ್ಸ್ ಗೆ ಡೌಟ್ ಇರುತ್ತೆ ಇಂಡೆಕ್ಸ್ ಆಪ್ಷನ್ಸ್ ಬೆಸ್ಟ್ ಅಥವಾ ಸ್ಟಾಕ್ ಆಪ್ಷನ್ಸ್ ಬೆಸ್ಟ್ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಕೀ ಪಾಯಿಂಟ್ಸ್ ನ ಶೇರ್ ಮಾಡ್ತೇನೆ ಇಂಡೆಕ್ಸ್ ಆಪ್ಷನ್ಸ್ ಹಾಗೂ ಸ್ಟಾಕ್ ಆಪ್ಷನ್ಸ್ ಬಗ್ಗೆ. ಸೊ ಅದ್ರ ತಕ್ಕಂತೆ ನಿಮಗೆ ಇಂಡೆಕ್ಸ್ ಆಪ್ಷನ್ ಬೆಸ್ಟ್ ಅನ್ಸಿದ್ರೆ ನೀವು ಅದನ್ನ ಟ್ರೇಡ್ ಮಾಡಬಹುದು, ಅಥವಾ ನಿಮಗೆ ಸ್ಟಾಕ್ ಆಪ್ಷನ್ಸ್ ನಿಮಗೆ ಸರಿ ಅನ್ಸಿದ್ರೆ ನೀವು ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡಬಹುದು. ಸೊ ಸ್ಟಾಕ್ ಆಪ್ಷನ್ಸ್ ಅಂತ ಬಂದಾಗ ಏನಾಗಿರುತ್ತೆ, ಅದು ಒಂದು ಪರ್ಟಿಕ್ಯುಲರ್ ಅಥವಾ ಒಂದು ಇಂಡಿವಿಜುವಲ್ ಸ್ಟಾಕ್ ಮೇಲೆ ಬೇಸ್ಡ್ ಆಗಿರುತ್ತೆ. ಅದೇ ಇಂಡೆಕ್ಸ್ ಆಪ್ಷನ್ಸ್ ಅಂತ ಬಂದಾಗ ಏನಾಗಿರುತ್ತೆ, ಅದು ಒಂದು ಸ್ಟಾಕ್ ಮೇಲೆ ಡಿಪೆಂಡ್ ಆಗಿರಲ್ಲ, ಸಾಕಷ್ಟು ಸ್ಟಾಕ್ಸ್ ಗಳು ಸೇರಿ ಒಂದು ಇಂಡೆಕ್ಸ್ ಆಗುತ್ತೆ. ಅದೇ ನಿಫ್ಟಿ 50 ತಗೊಂಡ್ರೆ ಟಾಪ್ 50 ಲಾರ್ಜ್ ಕ್ಯಾಪ್ ಕಂಪನಿ ಸ್ಟಾಕ್ಸ್ ಗಳು ಸೇರಿ ನಿಫ್ಟಿ 50 ಆಗುತ್ತೆ. ಅದೇ ಬ್ಯಾಂಕ್ ನಿಫ್ಟಿ ತಗೊಂಡ್ರೆ ಸಾಕಷ್ಟು ಬ್ಯಾಂಕಿಂಗ್ ಸ್ಟಾಕ್ಸ್ ಸೇರಿ ಒಂದು ಬ್ಯಾಂಕ್ ನಿಫ್ಟಿ ಇಂಡೈಸಸ್ ಆಗುತ್ತೆ. ಸೊ ಇಂಡೆಕ್ಸ್ ಆಪ್ಷನ್ಸ್ ಏನಿರುತ್ತೆ ಅದು ಕಮ್ಮಿ ವಾಲೆಟೈಲ್ ಆಗಿರುತ್ತೆ. ಅದ್ರ ಸ್ಟಾಕ್ ಆಪ್ಷನ್ಸ್ ಕಂಪೇರ್ ಮಾಡಿದ್ರೆ ಅದರಲ್ಲಿ ನಿಮಗೆ ವಾಲೆಟಿಲಿಟಿ ಏನಿರುತ್ತೆ ಜಾಸ್ತಿ ನೋಡಕ್ ಸಿಗುತ್ತೆ. ಹಾಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಇಂಡೈಸಸ್ ಅಲ್ಲಿ ಏನಿರುತ್ತೆ ಅದರಲ್ಲಿ ಮಾರ್ಜಿನ್ ರಿಕ್ವೈರ್ಮೆಂಟ್ ಏನಿರುತ್ತೆ ಸಾಕಷ್ಟು ಕಮ್ಮಿ ಇರುತ್ತೆ ಅಥವಾ ಕಡಿಮೆ ಇರುತ್ತೆ. ಅದೇ ಸ್ಟಾಕ್ ಆಪ್ಷನ್ಸ್ ಅಂತ ಬಂದಾಗ ಏನಾಗಿರುತ್ತೆ ಅದರಲ್ಲಿ ಲಾಟ್ ಸೈಜ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಅಥವಾ ನಂಬರ್ ಆಫ್ ಶೇರ್ಸ್ ಒಂದು ಲಾಟ್ ಅಲ್ಲಿ ಏನಿರುತ್ತೆ ಸಾಕಷ್ಟು ಜಾಸ್ತಿ ಇರುತ್ತೆ. ಸೊ ಈ ಕಾರಣದಿಂದ ಏನಾಗಿರುತ್ತೆ ಮಾರ್ಜಿನ್ ರಿಕ್ವೈರ್ಮೆಂಟ್ ನಿಮಗೆ ಸಾಕಷ್ಟು ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಏನಂದ್ರೆ ಲಿಕ್ವಿಡಿಟಿ. ಸೊ ನಿಮ್ಗೆ ಇಂಡೈಸಸ್ ಅಲ್ಲಿ ಲಿಕ್ವಿಡಿಟಿ ಇಶ್ಯೂ ಇರೋದೇ ಇಲ್ಲ, ತುಂಬಾ ರೇರ್ ಕೇಸಲ್ಲಿ ನಿಮ್ಗೆ ಆತರ ಇಶ್ಯೂ ಆಗೋ ಸಾಧ್ಯತೆ ಇರುತ್ತೆ. ಅದೇ ನೀವು ತುಂಬಾ ಫಾರ್ ಔಟ್ ಆಫ್ ದ ಮನಿ, ಡೀಪ್ ಔಟ್ ಆಫ್ ದ ಮನಿ ಸೆಲ್ ಮಾಡಿದ್ರು ಅಥವಾ ಬೈ ಮಾಡಿದ್ರು ನಿಮಗೆ ಲಿಕ್ವಿಡಿಟಿ ಇಶ್ಯೂ ಇರಲ್ಲ. ಬಟ್ ಅದೇ ಸ್ಟಾಕ್ ಆಪ್ಷನ್ಸ್ ಅಂತ ಬಂದಾಗ ಲಿಕ್ವಿಡಿಟಿ ಇಶ್ಯೂ ಸಾಕಷ್ಟು ಇರುತ್ತೆ. ಸೊ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಲಿಕ್ವಿಡಿಟಿ ಇಶ್ಯೂ ನಿಮಗೆ ನೋಡಕ್ಕೆ ಜಾಸ್ತಿ ಸಿಗುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಒಂದೊಂದ್ಸತಿ ನೀವು ನಿಮ್ಮ ಪೊಸಿಷನ್ಸ್ ನ ಎಕ್ಸಿಟ್ ಸಹ ಮಾಡೋಕ್ಕಾಗಲ್ಲ, ಆ ಮಟ್ಟಿಗೆ ನಿಮಗೆ ಲಿಕ್ವಿಡಿಟಿ ಇಶ್ಯೂಸ್ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಸೆಟಲ್ಮೆಂಟ್ ಅಂತ ಬಂದಾಗ ಇಂಡೆಕ್ಸ್ ಆಪ್ಷನ್ಸ್ ಅಲ್ಲಿ ಸೆಟಲ್ಮೆಂಟ್ ಹೇಗಿರುತ್ತೆ ಅಂದ್ರೆ ಕ್ಯಾಶ್ ಸೆಟಲ್ಡ್ ಆಗಿರುತ್ತೆ. ಅದೇ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಏನಿದೆ ಫಿಸಿಕಲ್ ಡೆಲಿವರಿ ಸಹ ಇನ್ವಾಲ್ವ್ ಆಗಿರುತ್ತೆ. ಸೊ ಉದಾಹರಣೆಗೆ ನೀವು ಔಟ್ ಆಫ್ ದ ಮನಿ ಆಪ್ಷನ್ ಬೈ ಮಾಡಿರ್ತೀರ, ಅದು ಇನ್ ದ ಮನಿ ಆಗಿರುತ್ತೆ, ಹಾಗೂ ನೀವು ಅದನ್ನ ಸ್ಕ್ವೇರ್ ಆಫ್ ಸಹ ಮಾಡಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾಗಿರುತ್ತೆ, ಸೊ ನೀವು ಶೇರ್ ಫಿಸಿಕಲ್ ಡೆಲಿವರಿ ತಗೊಳ್ಳೇಬೇಕಾಗುತ್ತೆ. ಸೊ ಸ್ಟಾಕ್ ಆಪ್ಷನ್ಸ್ ಅಂತ ಬಂದಾಗ ನಿಮಗೆ ಫಿಸಿಕಲ್ ಸೆಟಲ್ಮೆಂಟ್ ಇಶ್ಯೂ ಸಹ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಇಂಡೆಕ್ಸ್ ಆಪ್ಷನ್ ಏನಿದೆ ನಿಮಗೆ ಟ್ರೇಡಿಂಗ್ಗೆ ಸಾಕಷ್ಟು ಆಪರ್ಚುನಿಟಿ ಕೊಡೋದು ಇಂಡೆಕ್ಸ್ ಆಪ್ಷನ್ ಸ್ಟಾಕ್ ಆಪ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ. ಹಾಗೂ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಏನು ತೊಂದರೆ ಇರುತ್ತೆ ಅಂದ್ರೆ ಅದು ಈಸಿಯಾಗಿ ಮ್ಯಾನಿಪುಲೇಟ್ ಆಗ್ಬೋದು. ಸೊ ಸ್ಟಾಕ್ ಆಪ್ಷನ್ ಬರೀ ಒಂದು ಸ್ಟಾಕ್ ಆಗಿರೋ ಕಾರಣದಿಂದ ಏನಾಗಿರುತ್ತೆ ಅದನ್ನ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಬೋದು. ಅದೇ ಇಂಡೆಕ್ಸ್ ಆಪ್ಷನ್ಸ್ ಅಂತ ಬಂದಾಗ ಅದು ಅಷ್ಟು ಸುಲಭವಾಗಿ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟಾಪ್ 50 ಕಂಪನಿ ಸೇರಿ ಆಗಿರೋ ಒಂದು ಇಂಡೈಸಸ್ ಅದು. ಸೊ 50 ಕಂಪ್ನಿನೂ ಮ್ಯಾನಿಪುಲೇಟ್ ಮಾಡೋ ಸಾಧ್ಯತೆ ಏನಿರುತ್ತೆ ಸಾಕಷ್ಟು ಕಮ್ಮಿ ಇರುತ್ತೆ, ಅಥವಾ ಇಂಪಾಸಿಬಲ್ ಅಂತಾನೆ ನಾವು ಹೇಳ್ಬೋದು. ಸೊ ಇದೆಲ್ಲ ನೋಡಾದ್ಮೇಲೆ ನಿಮ್ಗೆ ಅನಿಸ್ತಿರುತ್ತೆ ಸ್ಟಾಕ್ ಆಪ್ಷನ್ಸ್ ನ ಯಾವಾಗ ಟ್ರೇಡ್ ಮಾಡಬೇಕು ಅಂತ. ಸೊ ನೀವು ಯಾವಾಗ ಸ್ಟಾಕ್ ಆಪ್ಷನ್ಸ್ ಟ್ರೇಡ್ ಮಾಡ್ಬೋದು ಅಂದ್ರೆ ಉದಾಹರಣೆಗೆ ಒಂದು HDFC ರಿಸಲ್ಟ್ ಬಂದಿದೆ ಅಂತ ತಗೊಳ್ಳಿ. HDFC ರಿಸಲ್ಟ್ ಏನಿದೆ ಸಾಕಷ್ಟು ಚೆನ್ನಾಗಿ ಬಂದಿದೆ, ಹಾಗೂ ಅದು ಇನ್ನ ಬುಲ್ಲಿಶ್ ಆಗೋ ಸಾಧ್ಯತೆ ಏನಿದೆ ಜಾಸ್ತಿ ಇದೆ ಅಂತ ಇದ್ದಾಗ ನೀವೇನ್ ಮಾಡಬಹುದು, ಆಗ ಸ್ಟಾಕ್ ಆಪ್ಷನ್ಸ್ ನ ಟ್ರೈ ಮಾಡಬಹುದು. ನಿಮಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಒಂದು ಒಳ್ಳೆ ರ್ಯಾಲಿ ಮಾಡುತ್ತೆ ಅನ್ಸಿದಾಗ, ಹಾಗೂ ಅದು ಆಪ್ಷನ್ ಅವೈಲೇಬಲ್ ಇದ್ದಾಗ ನೀವೇನ್ ಮಾಡಬಹುದು ಸ್ಟಾಕ್ ಆಪ್ಷನ್ಸ್ ನ ಟ್ರೈ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ನೀವು ಸ್ಟಾಕ್ ಆಪ್ಷನ್ಸ್ ಹಾಗೂ ಇಂಡೆಕ್ಸ್ ಆಪ್ಷನ್ಸ್ ಬಗ್ಗೆ ಕಲ್ತಿದ್ದೀರಾ. ಸೊ ಒಂದೇ ನೀವು ನೆನ್ಪಿಟ್ಕೋಬೇಕಂದ್ರೆ ಆಪ್ಷನ್ಸ್ ಅಂತ ಬಂದಾಗ ಅದರಲ್ಲಿ ಎನಿ ಟೈಮ್ ರಿಸ್ಕ್ ಇನ್ವಾಲ್ವ್ ಆಗೇ ಇರುತ್ತೆ. ಸೊ ಟ್ರೇಡರ್ ಆಗಿ ನಿಮ್ಮ ಕರ್ತವ್ಯ ಏನಂದ್ರೆ ರಿಸ್ಕ್ ನ ತಲೆಯಲ್ಲಿ ಇಟ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡೋದೇ ನಿಮ್ಮ ಕರ್ತವ್ಯ.